ವೈದ್ಯರಾಗಿ ವೈದ್ಯಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಚಿಕ್ಕಮಗಳೂರಿನಲ್ಲಿ. ಆಯ್ತಾ, ನಾನು ನೀಮಾ ಕೊಡಗು, ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಕೊಡಗು ಹಾಗೂ ವುಮೆನ್ಸ್ ಫೋರಂ ಕೊಡಗು ಮಹಿಳಾ ಖಜಾನೆಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ವಿಶ್ವ ರಕ್ತದೊತ್ತಡ ದಿನಾಚರಣೆ ಅಂದ್ರೆ ವಿಶ್ವ ಬಿಪಿ ಡೇ. ಇವತ್ತು ಮೇ 17 ವಿಶ್ವ ಬಿಪಿ ಡೇ. ಆಯ್ತಾ, ಸೊ ಆ ಬಿಪಿ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಬಿಪಿ ಉಂಟು, ಬಿಪಿ ಬರ್ತದೆ. ಈ ಬಿಪಿ ಅಂದ್ರೆ ಏನು? ಬಿಪಿ ಅನ್ನೋದು ನಮ್ಮ ದೇಹದ ರಕ್ತನಾಳಗಳಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗುವುದಕ್ಕೆ ಬಿಪಿ ಅಂತ ಹೇಳ್ತಾರೆ. ಅದು ಜಾಸ್ತಿ ಆಗಬಾರ್ದು, ಕಡಿಮೆ ಆಗಬಾರ್ದು. ಹಾಗೆ ನೀವು ಹೇಳ್ತೀರಾ ನಾರ್ಮಲ್ ಬಿಪಿ ಎಷ್ಟು ಮೇಡಮ್ ಅಂತ. ನಾರ್ಮಲ್ ಬಿಪಿ 120/80 ನಾರ್ಮಲ್ ಬಿಪಿ. ಆದ್ರೆ ಬಿಪಿ ಜಾಸ್ತಿ ಆಗೋದು ಯಾವಾಗ? 140/90 ಮೇಲೆ ಹೋದರೆ ಬಿಪಿ ಜಾಸ್ತಿ ಆಗ್ತದೆ. ಆಯ್ತಾ, ಇದು ಯಾವಾಗ ಜಾಸ್ತಿ ಆಗ್ತದೆ? ಉಪ್ಪು, ಖಾರ, ಹುಳಿ, ಧೂಮಪಾನ, ತಂಬಾಕು ಸೇವನೆ, ಅಧಿಕ ಒತ್ತಡದಿಂದಲೂ ಬಿಪಿ ಜಾಸ್ತಿ ಆಗ್ತದೆ ಅಂತ. ಆಗ ನೀವು ಕೇಳ್ತೀರಾ ಡಾಕ್ಟರ್, ನಾವು ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ನಲ್ಲ, ಅದು ನನಗೆ ಬಿಪಿ ಉಂಟು. ಯಾಕೆಂದರೆ ಕೆಲವೊಮ್ಮೆ ಆನುವಂಶಿಕವಾಗಿ ಹೆರಿಡಿಟರಿಯಾಗಿ ನಮ್ಮ ಅಜ್ಜಿಗೆ ಬಿಪಿ ಇದ್ರೂ ಕೂಡ ನಮಗೆ ಬಿಪಿ ಬರುವ ಚಾನ್ಸಸ್ ಇರ್ತದೆ. ಆಗ ಕೆಲವು ಮೆಡಿಸಿನ್ಗಳಿವೆ, ಯಾವುದಾದ್ರು ಮೆಡಿಸಿನ್ ತಗೊಳ್ಳೋದು ಕೂಡ ನಮಗೆ ಬಿಪಿ ಜಾಸ್ತಿ ಆಗುವ ಕಾಯಿಲೆ ಜಾಸ್ತಿ ಇರ್ತದೆ. ಮುಂಚೆದಾಗಿ ನಮ್ಮಲ್ಲಿ ವೈಟಮಿನ್ ಡಿ ಕೊರತೆಯಿಂದ ಕೂಡ ಬಿಪಿ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಓಕೆ, ಅದು ಬಿಪಿ ಲಕ್ಷಣಗಳೆಲ್ಲ ಏನೆಲ್ಲ ಡಾಕ್ಟರ್ಗೆ ಬಿಪಿ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಬಿಪಿ ಲಕ್ಷಣಗಳು ತಲೆ ಸುತ್ತು, ತಲೆನೋವು, ವಾಂತಿ ಬರಲಿದೆ, ಜೋರಾಗಿ ಎದೆ ಬಡಿತ, ಆಗಾಗ ಎದೆ ನೋವು ಬರುವುದು, ರಕ್ತಸ್ರಾವ, ಮೂಗಿಂದ ರಕ್ತಸ್ರಾವ, ತಲೆ ಸುತ್ತು ಬಿದ್ದು ಬಿಡೋದು, ಕೈಕಾಲು ಮುಚ್ಕೊಳ್ಳೋದು. ಎಲ್ಲಾ ಪೇಷಂಟ್ ಎಲ್ಲರೂ ಒಂದೇ ಲಕ್ಷಣಗಳಲ್ಲಿ ಬರಲ್ಲ. ಕೆಲವು ಪೇಷಂಟ್ ತಲೆನೋವು ಬರ್ತಾರೆ, ಕೆಲವು ಪೇಷಂಟ್ ತಲೆ ಸುತ್ತ ಬರ್ತಾರೆ, ಕೆಲವು ಪೇಷಂಟ್ ಡಾಕ್ಟರ್ ಯುದ್ಧ ಇಲ್ಲ ಡಾಕ್ಟರ್ ಯಾಕೆ ಅದು ಒಂದು ಬಿಪಿ ಲಕ್ಷಣ. ಆಗ ನೀವು ತಿಂಗಳಿಗೊಮ್ಮೆ ನಿಮ್ಮ ಪಕ್ಕದ ವೈದ್ಯಕಾರಿಗೆ ಹೋಗಿಬಿಟ್ಟು ಬಿಪಿಯನ್ನು ಚೆಕ್ ಮಾಡ್ಕೊಳ್ಳೋದು. ನನಗೆ ಹೈ ಬಿಪಿ ಉಂಟಾ ಅಲ್ಲ, ಲೋ ಬಿಪಿ, ಬಿಪಿ ಕಡಿಮೆ ಆಗಬಾರ್ದು. ಯಾವಾಗ ಬಿಪಿ ಕಡಿಮೆ ಆಗ್ತದೆ? ತಲೆ ಸುತ್ತದಿಂದ ದೇಹದಲ್ಲಿ ಏನಾದರೂ ಕೊರತೆ ಈಗ ರಕ್ತಸ್ರಾವ ಹೋಗಿ ಬಿಪಿ ಲೋ ಆಗುವ ಚಾನ್ಸಸ್ ಉಂಟು. ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿಪಿ ಲೋ ಆಗ್ತದೆ? 90 ಮೇಲೆ ಕೆಳಗೆ ಆಗುವಂತಿದ್ರೆ ಅದು ಲೋ ಬಿಪಿ ಅಂತ ಇದ್ದಲ್ಲ. ಸೊ ಬಿಪಿ ಜಾಸ್ತಿ ಆಗಬಾರ್ದು, ಬಿಪಿ ಲೋ ಆಗಬಾರ್ದು. ಓಕೆ, ನನಗೆ ಬಿಪಿ ಜಾಸ್ತಿ ಆಗ್ತಾ ಹೋದ್ರೆ ಏನಾಗ್ತದೆ ಡಾಕ್ಟರ್? ಹಾರ್ಟ್ ಅಟ್ಯಾಕ್, ಅದಕ್ಕಾಗಿ ಏನು ಆಗ್ತದೆ? ಹಾರ್ಟ್ ಅಟ್ಯಾಕ್ ಯಾಕೆ? ಬಿಪಿ ಜಾಸ್ತಿ ಆಗಿ ಅಲ್ಲ ಡಾಕ್ಟರ್, ಸ್ಟ್ರೋಕ್ ಆಗ್ತದೆ, ಅದು ಕೂಡ ಬಿಪಿ ಜಾಸ್ತಿ ಆಗಿ ಮೆದುಳಿಗೆ ಬಿಪಿ ಹೊಡೆಯೋದು. ಆಯ್ತಾ, ಸೊ ಇಷ್ಟೆಲ್ಲ ಗೊತ್ತಿದೆ. ಅದಕ್ಕೆ ಆದಷ್ಟು ಇದನ್ನ ಹೇಗೆ ಕಂಟ್ರೋಲ್ ಮಾಡಿ ಡಾಕ್ಟರ್? ನನಗೆ ಬಿಪಿ ಬರ್ತಾ ಉಂಟು, ಹೇಗೆ ಕಮ್ಮಿ ಮಾಡಿ? ಉಪ್ಪು ಖಾರ ಹುಳಿ ಕಮ್ಮಿ ಮಾಡೋದು. ಧೂಮಪಾನ ಅಲ್ಲ ಯಾವುದೇ ವ್ಯಸನಿಗಳಿದ್ರೆ ಅದನ್ನೆಲ್ಲ ಬಿಟ್ಟು ಹೋಗೋದು. 2ನೇದು. 3ನೇದು ನಿರಂತರ ವ್ಯಾಯಾಮ. ಬೆಳಿಗ್ಗೆ 10 ಗಂಟೆ, ರಾತ್ರಿ 10 ಗಂಟೆ ವ್ಯಾಯಾಮದಿಂದ ಬಿಪಿ ಕಂಟ್ರೋಲ್ ಆಗ್ತದೆ. 4ನೇದು ಈಗ ಒತ್ತಡವನ್ನು ಕಮ್ಮಿ ಮಾಡೋದು. ಎಲ್ಲರಿಗೂ ಟೆನ್ಷನ್, ನೋ ಟೆನ್ಷನ್ ನೋ ಬಿಪಿ. ಟೆನ್ಷನ್ ಇದ್ದವರಿಗೆ ಬಿಪಿ ಜಾಸ್ತಿ. ಆ ಟೆನ್ಷನ್ ಕಮ್ಮಿ ಮಾಡಬೇಕು. ಏನ್ ಬಂದು ನಾನು ಎದುರಿಸ್ಕೊಂಡು ಹೋಗ್ತೀನಿ ಹೇಳಿದ್ರು ಭರವಸೆಯಲ್ಲಿ ನಡಿಬೇಕಾಗ್ತದೆ. ಆಯ್ತಾ, ಇಲ್ಲ ನನಗೆ ನೋ ಬಿಪಿ ಆಗ್ತಾ ಉಂಟು, ನಾನು ಏನ್ ಮಾಡಬೇಕು? ಟೈಮಿಗೆ ತಗೋಬೇಕು, ಅಧಿಕ ಎಲೆ ಸೊಪ್ಪು ತರಕಾರಿ ತಿನ್ಬೇಕು, ಚಂದ ನಿದ್ದೆ ಮಾಡಬೇಕು. ನಿದ್ದೆ ಕಮ್ಮಿ ಆದ್ರೂ ಕೂಡ ಬಿಪಿ ಜಾಸ್ತಿ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಆಯ್ತಲ್ಲ, ಇಷ್ಟೆಲ್ಲ ಈಗ ಯಾರಿಗೆಲ್ಲ ಬಿಪಿ, ಈಗ ನನಗೆ ಬಿಪಿ ಉಂಟು ಡಾಕ್ಟರ್, ಈಗ ಬಿಪಿ ಇದೆ, ಆ ಬಿಪಿನ ತಿಂಗಳಿಗೊಮ್ಮೆ ನಿಮ್ಮ ಪಕ್ಕದ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಈಗ ಎಲ್ಲ ಟೈಮು ನೋಡ್ತಾರೆ. ಅಲ್ಲ ನಿಮ್ಗೆ ಯಾವ್ದಾದ್ರು ಡಾಕ್ಟರ್ ಇದ್ರೆ, ಖಾಸಗಿ ಡಾಕ್ಟರ್ ಇದ್ರೆ ಅವ್ರನ್ನ ಕೂಡ ಕನ್ಸಲ್ಟ್ ಮಾಡ್ಬೋದು. ಆಯ್ತಾ, ಸೊ ನೀವು ಹೋಗಿ ನೋಡಿ. ಈಗ ನಾನು 10 mg ತಗೊಳ್ತಾ ಇದ್ದೀನಿ ಡಾಕ್ಟರ್, ನನಗೆ ಹೇಗೆ ಕಮ್ಮಿ ಮಾಡಬೇಕು? ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ನಿಮಗೆ ಕಮ್ಮಿ ಮಾಡಿ ಕೊಡ್ತಾರೆ. ಹೈ ಬಿಪಿ ಇದ್ರೆ ಅದನ್ನ ಕಮ್ಮಿ ಮಾಡಿ ಕೊಡ್ತಾರೆ, ಲೋ ಬಿಪಿ ಇದ್ರೆ ಅದನ್ನ ನೋಡಿಬಿಟ್ಟು ಹೇಳಿಕೊಡ್ತಾರೆ. ಆಯ್ತಾ, ಆದಷ್ಟು ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರೆ ನಾವು ಬಿಪಿನ ಕಂಟ್ರೋಲ್ ಮಾಡಬಹುದು. ಈ ವರ್ಷ